ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ. ಈ ಭೂಮಂಡಲದಲ್ಲಿ ಇತಿಹಾಸದುದ್ದಕ್ಕೂ ಮಾನವ ವಿಶ್ವವನ್ನು ಅರಿಯುವ ಪ್ರಯತ್ನವನ್ನು ನಿಲ್ಲಿಸಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ಪಲ್ಸಾರ್ ನಕ್ಷತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪಲ್ಸಾರ್ ನಕ್ಷತ್ರವು ನ್ಯೂಟ್ರಾನ್ ನಕ್ಷತ್ರಗಳಾಗಿವೆ ಹಾಗೂ ಇದು ಅತ್ಯಂತ ತೀವ್ರವಾದ ಕಾಂತೀಯ ಕ್ಷೇತ್ರಗಳನ್ನು ಹೊಂದಿರುವ ನ್ಯೂಟ್ರಾನ್ ನಕ್ಷತ್ರಗಳಾಗಿವೆ. ಇದು ವಿಕಿರಣವನ್ನು ಹೊರಸೂಸುತ್ತವೆ ಹಾಗೂ ಅತಿ ಹೆಚ್ಚು ಆವರ್ತನಗಳಲ್ಲಿ ತಿರುಗುತ್ತವೆ. ಕ್ಷಿಪ್ರವಾಗಿ ದ್ವಿದಳ ವಿಕಿರಣವನ್ನು ಹೊರಸೂಸುತ್ತವೆ. ದೊಡ್ಡ ಸಮೂಹ ನಕ್ಷತ್ರದ ವಿಕಾಸದ ಕೊನೆಯ ಹಂತದಲ್ಲಿ ಸೂಪರ್ ನೋವಾ ಸ್ಫೋಟಗೊಂಡಾಗ ಗುರುತ್ವಾಕರ್ಷಣೆ ಪರಿಣಾಮವಾಗಿ ನಕ್ಷತ್ರದ ಕುಸಿದ ಮೂಲದ್ರವ್ಯರಾಶಿ ಎಲೆಕ್ಟ್ರಾನ್ಗಳು ಸಂಕುಚಿತಗೊಂಡು ನ್ಯೂಟ್ರಾನ್ಗಳಾಗಿ ರೂಪುಗೊಳ್ಳುತ್ತದೆ. ನ್ಯೂಟ್ರಾನ್ ನಕ್ಷತ್ರಗಳು ಸೂರ್ಯನಿಗಿಂತ ಹಲವಾರು ಪಟ್ಟು ದ್ರವ್ಯರಾಶಿಯನ್ನು ಹೊಂದಿರುತ್ತದೆ. ತನ್ನ ಅತಿ ಚಿಕ್ಕದಾದ ತ್ರಿಜ್ಯದಿಂದಾಗಿ ನ್ಯೂಟ್ರಾನ್ ನಕ್ಷತ್ರಗಳ ಮೇಲ್ಮೆಯಲ್ಲಿ ಗುರುತ್ವಾಕರ್ಷಣೆ ಬಲವು ತುಂಬ ಹೆಚ್ಚಾಗಿರುತ್ತದೆ. ಭೂಮಿಗಿಂತ ಸುಮಾರು 100 ಶತಕೋಟಿ ಪಟ್ಟು ಹೆಚ್ಚಿನ ಗುರುತ್ವಾಕರ್ಷಣೆಯ ಬಲವನ್ನು ಹೊಂದಿದೆ. ಪಲ್ಸರ್ ಸ್ಟಾರ್ ಒಂದು ಸಣ್ಣ ತಿರುಗುವ ನಕ್ಷತ್ರವಾಗಿದ್ದು ಮೇಲ್ಮೆಯಲ್ಲಿ ರೇಡಿಯೋ ತರಂಗದ ಕಿರಣಗಳನ್ನು ಬಾಹ್ಯಾಕಾಶಕ್ಕೆ ಹೊರಸೂಸುತ್ತದೆ. ಒಂದು ಟೀ ಚಮಚ ನ್ಯೂಟ್ರಾನ್ ಸ್ಟಾರ್ನ ಘನ 1 ಶತಕೋಟಿ ಟನ್ಗೆ ತೂಗುತ್ತದೆ. ನ್ಯೂಟ್ರಾನ್ ನಕ್ಷತ್ರವು 20 ಕಿಲೋಮೀಟರ್ ವ್ಯಾಸವನ್ನು ಹೊಂದಿರುತ್ತದೆ. 1 ಗ್ರಾಂ ನ್ಯೂಟ್ರಾನ್ ನಕ್ಷತ್ರದ ಘನವು ಭೂಮಿಯ ಮೇಲೆ 500 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ತೂಗುತ್ತದೆ. ವಿಶ್ವದಲ್ಲಿ ಕಂಡುಬರುವ ಬ್ಲ್ಯಾಕ್ ಹೋಲ್ ನಂತರ ನ್ಯೂಟ್ರಾನ್ ನಕ್ಷತ್ರಗಳು ಜನ್ಮ ತಾಳುತ್ತವೆ. ದೈತ್ಯ ನಕ್ಷತ್ರಗಳ ಸಂಕುಚಿತ ದ್ರವ್ಯರಾಶಿಯು ಸೂಪರ್ನೋವಾದ ಸ್ಫೋಟದ ಪರಿಣಾಮವಾಗಿ ನಶಿಸಿದ ನಂತರ ರೂಪುಗೊಳ್ಳುತ್ತದೆ. ನಕ್ಷತ್ರದ ಸ್ಥಿತಿಯು ಕೆಂಪು ದೈತ್ಯ ಸ್ಥಿತಿಗೆ ತಲುಪಿದಾಗ ಸ್ಫೋಟಗೊಂಡು ದೈತ್ಯ ನಕ್ಷತ್ರ ತಮ್ಮ ಅಸ್ತಿತ್ವವನ್ನು ಕೊನೆಗೊಳಿಸುತ್ತದೆ. ಆ ಸಮಯದಲ್ಲಿ ತನ್ನಲ್ಲಿರುವ ಎಲ್ಲ ಪರಮಾಣು ಇಂಧನವನ್ನು ಉಪಯೋಗಿಸಿ ಪರಮಾಣು ಸಮ್ಮಿಲನ ನಿಲ್ಲುತ್ತದೆ. ಗುರುತ್ವಾಕರ್ಷಣ ಕುಸಿತವು ಸೂಪರ್ನೋವಾ ಹಂತಕ್ಕೆ ಹೋಗುವಂತೆ ಮಾಡುತ್ತದೆ. ಸಾಂದ್ರತೆ ಮತ್ತು ಗುರುತ್ವಾಕರ್ಷಣೆಯಂತೆಯೇ ನ್ಯೂಟ್ರಾನ್ ನಕ್ಷತ್ರಗಳು ಪ್ರಬಲವಾದ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ. ನ್ಯೂಟ್ರಾನ್ ನಕ್ಷತ್ರದ ಕಾಂತಕ್ಷೇತ್ರವು ಭೂಮಿಯ ಕಾಂತಕ್ಷೇತ್ರಕ್ಕಿಂತ 1 ಟ್ರಿಲಿಯನ್ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಈ ಕಾರಣದಿಂದಾಗಿ ಅವುಗಳನ್ನು ಬ್ರಹ್ಮಾಂಡದ ಅತ್ಯಂತ ಬಲವಾದ ಅಯಸ್ಕಾಂತಗಳೆಂದು ಕರೆಯಲಾಗುತ್ತದೆ. ನಮ್ಮ ವಿಶ್ವದಲ್ಲಿ ವಿವಿಧ ರೀತಿಯ ನ್ಯೂಟ್ರಾನ್ ನಕ್ಷತ್ರಗಳಿವೆ. ಅವುಗಳು ಪಲ್ಸರ್ ಮತ್ತು ಮ್ಯಾಗ್ನೆಟಾರ್ಗಳು. ಖಗೋಳಶಾಸ್ತ್ರಜ್ಞರು ಇಲ್ಲಿಯವರೆಗೆ ನಮ್ಮ ವಿಶ್ವದಲ್ಲಿ 2000 ನ್ಯೂಟ್ರಾನ್ ನಕ್ಷತ್ರಗಳನ್ನು ಕಂಡುಹಿಡಿದಿದ್ದಾರೆ. 2 ನ್ಯೂಟ್ರಾನ್ ನಕ್ಷತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಬೃಹತ್ ಸ್ಫೋಟ ಉಂಟಾಗುತ್ತದೆ. ಇದಕ್ಕೆ ಕಿಲೋನೋವಾ ಎಂದು ಕರೆಯಲಾಗುತ್ತದೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.